ಆದ್ರೆ ಬಿ ಜೆ ಪಿಗಿರೋದು ಎಟ್ ಎನಿ ಕಾಸ್ಟ್ ಅದನ್ನು ಇವತ್ತು ಸಿದ್ದರಾಮಯ್ಯನ ಕಸ್ಕೊಳ್ಬೇಕು ಅನ್ನುವಂಥದ್ದು ಈ ಒಂದು ಇ ಡಿ ಮತ್ತು ಸಿ ಬಿ ಐ ಇದ್ದಿದ್ದಂಥ ಬಿ ಜೆ ಪಿ ಮಾತು. ಈ ಏನಲ್ಲಿ ಇಲ್ಲಿ ಸತ್ಯ ಯಾರು ಅನ್ನೋದನ್ನು ಮಾತ್ರ ಜನಸಾಮಾನ್ಯರಿಗೆ ಮಾತ್ರ ಇವತ್ತಿಗೂ ಕಷ್ಟ ಆಗಲಿಕ್ಕತ್ತದ. ಯಾರಪ್ಪ ಬಿ ಜೆ ಪಿ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಸತ್ಯನವರು ಅಲ್ಲೇ ಭೂಮಿಯನ್ನು ಹೊಡ್ಕೊಳ್ಳೋಕೆ ಹೊರಟಿದ್ರು, ಒಂದು 50-60 ಕೋಟಿ ರೂಪಾಯಿದು ಅಂತ ಅವ್ರು ಹೇಳ್ತಾರೆ. ಅದೇ ಕಾಲಕ್ಕೆ ಇವರೊಂದು ಬಿಟ್ಟು ಕೊಟ್ಟಿದ್ದಾರೆ, ಇವತ್ತು ಆ ಮತ್ತು ಬೇರೆ. ಆದರೂ ಒತ್ತಡ ಬಂದೇ ಬಿಟ್ಟು ಕೊಟ್ರಲ್ಲ, ಅದು ಇವತ್ತು ಅವ್ರನ್ನ ಪ್ರಶ್ನೆ ಮಾಡುವಂಗೆ ಆಗ್ಯದ. ಇವತ್ತು ಕೋರ್ಟ್ ಅವ್ರನ್ನ ತನಿಖೆಗೆ ಮತ್ತೊಮ್ಮೆ ಹಾಕ್ತದೋ ಇಲ್ಲ ಅವ್ರನ್ನ ಒಳಗೆ ಹಾಕಿಬಿಡ್ತದೋ ಏನು ಗೊತ್ತಾಗ್ತಾ ಇಲ್ಲ. ಆದರೂ ಇಲ್ಲೇ ಸಿದ್ದರಾಮಯ್ಯರು ಮಾತ್ರ ಸಾಧ್ಯಷ್ಟು ಮಟ್ಟಿಗೆ ಏನೇನು ಪ್ರಯತ್ನ ಮಾಡ್ತಾ ಇದ್ದಾರೆ, ಸರ್ಕಸ್ ಮಾಡ್ತಾ ಇದ್ದಾರೆ ಉಳ್ಕೊಳ್ಳುವಂಥದ್ದು. ಇನ್ನು ಲೋಕಾಯುಕ್ತದಂತೆ ಮೋಸ್ಟ್ಲಿ ಕ್ಲೀನ್ ಚಿಟ್ ಕೊಡೋದು ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಇ ಡಿ ಅವ್ರು ಮಾತ್ರ ಯಾವುದೇ ಪ್ರಶ್ನೆಗಳು ಅವ್ರೊಂದು ಧಾಗ ಹಚ್ಚೇ ಬಿಡಬೇಕು, ಈ ಸಲ ಬಿಡಬಾರ್ದು ಅವರನ್ನು ಅಂತ ಅದು ಪ್ರಯತ್ನ ನಡೆಸದ. ಈ ಇಬ್ಬರ ಮಧ್ಯದ ತಿಕ್ಕಾಟದಲ್ಲಿ ಸತ್ಯ ಏನು ಅನ್ನುವಂಥದ್ದು ಇವತ್ತು ಭಾಳಷ್ಟು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡು ಹೊಂಟದ. ಹೀಗಾಗಿ ಸಿದ್ದರಾಮಯ್ಯನವರು ಇವತ್ತು ಮುಡಾದಿಂದ ಕುರ್ಚಿ ಬಿಟ್ಟರು ಆಯಿತು, ಬಿಡದೇ ಇದ್ದರೂ ಆಯಿತು, ಒಂದು ಇತಿಹಾಸಂತಿ ಆಗಿ ಹೋಗ್ತದೆ ಅನ್ನೋದು ಎರಡು ಮಾತಿಲ್ಲ. ಯಾಕಂತಂದ್ರೆ ಅವ್ರು ಬಿಡುಗಡೆ ಆದ್ರೆ ಇಲ್ಲೇನೋ ಗದ್ದಲಾಯಿತು ಅಂತಾರೆ, ಒಂದು ಒಳಗೆ ಹೋದರೆ ಬಿ ಜೆ ಪಿಗೆ ಒತ್ತರಿಂದ ಆಯಿತು ಅಂತಾರೆ. ಈ ಸತ್ಯನ ಗೊತ್ತಾಗದೆ ಹೋಗಿಬಿಡುವಂಥದ್ದು ಅಂತ. ಯಾಕಂದರೆ ಇವತ್ತು 14 ಸೈಟ್ಗಳು ಅಥವಾ ಈ ನಿವೇಶನಗಳಿದ್ದಾವಲ್ಲ ಅವುಗಳನ್ನು ತೊಗೊಂಡಿದ್ದು ಅದು ನಿಜವಾಗಿಯೂ ತಪ್ಪ ಅಂತೇಳಿ ಸಾಮಾನ್ಯರಿಗೆ ಅನ್ನಿಸ್ತದೆ, ನಮಗೂ ಅನ್ನಿಸ್ತದೆ, ಯಾರಿಗಾದ್ರೂ ಅನ್ನಿಸ್ತದೆ. ಆದರೆ ಅವ್ರು ವಾದ ಮಾಡೋರು ಇಲ್ಲ ಸರಿ ಅದ 50-50 ಮೇಲೆ ಮಾಡಿದ್ದಾರೆ ಯೋಗಿ ಇದ್ದಿದ್ದು ಅವ್ರು ವಾದ ಮಾಡ್ತಾರೆ. ಇವತ್ತು ಇನ್ನೊಂದು ಏನಾಗಿದೆಪ್ಪ ಅಂದರೆ ಸಿದ್ದರಾಮಯ್ಯರಿಂದಾಗಿ ಮುಡಾದಲ್ಲಿ ದೊಡ್ಡ ಒಂದು ಹೆಸರಾಗಿದ್ದೆ ಅಂದರೆ ಅನೇಕ ಜನ ರಾಜಕಾರಣಿಗಳು ಅಧಿಕಾರಿಗಳು ಅದನ್ನ ಜಾಗ ಹೊಡೆದಾರಲ್ಲಿ ಒಂದು 5,000-6,000 ಕೋಟಿ ರೂಪಾಯಿ ಜನ ನಿಂತಿದ್ರು. ಎಲ್ಲರೂ ಪಾಲ್ದಾರ ಅಂದರೆ ಸಿದ್ದರಾಮಯ್ಯ ಒಬ್ಬರಲ್ಲ. ಈಗ ಸಿದ್ದರಾಮಯ್ಯರ ಜೊತೆಗೆ ಇವ್ರಿಗೂ ಸಹಿತ ಏನಪ್ಪ ಅಂದ್ರೆ ಶಿಕ್ಷೆ ಹಾಗೂ ಸಾಧ್ಯತೆಗಳೆಲ್ಲ ಹೆಚ್ಚಾಗಿಬಿಟ್ಟಿದ್ದಾವೆ. ಅದೇನೊಂಥರ ಹಾಗಾಗಿ ಬಿಡ್ತೀವಿ ಅಂತ ಹೇಳೋದಂದ್ರೆ ಒಂದು ಯಾವುದೋ ಒಂದು ಭತ್ತಕ್ಕೆ ಬೆಂಕಿ ಹಚ್ಚೋದ್ರಲ್ಲ ಇಡೀ ಭತ್ತದ ಮನೆಯೂ ಸುಟ್ಟು ಹೋದಂತ ಹಂಗೆ ಇಡೀ ಈ ಮುಡಾದಲ್ಲಿದ್ದಂಥ ವ್ಯವಹಾರ ಮಾಡಿದಂಥ ರಾಜಕಾರಣಿಗಳು ಅಧಿಕಾರಿಗಳು ಇವತ್ತು ಎಲ್ಲರ ಅವ್ರು ಏನು ಪರಿಸ್ಥಿತಿ ಎಲ್ಲ ಈಗ ಹೊರಗೆ ಬರ್ಲಿಕ್ಕೆ ಇಡೀ ಎಲ್ಲರಿಗೂ ಬೆಳೆದ್ಬಿಟ್ಟದ. ಇವ್ರು ಹೊರಗೆ ಹಾಕ್ತಾನೆ ಇದೆ, ತೆಗೆದು ತೋರಿಸ್ಲಿಕ್ಕೆ ಇವ್ರು ಎಷ್ಟು ಮಂದಿ ಇದ್ದಾರಂತೆ. ಅದು ಸಿದ್ದರಾಮಯ್ಯರ ಬದಿಗಿದ್ದಕ್ಕಾಗಿ ಸಿದ್ದರಾಮಯ್ಯರ ಜೊತೆಗಿದ್ದಕ್ಕಾಗಿ ಇದೊಂದು ದೊಡ್ಡ ಹೊಡೆತ. ಅದಕ್ಕೆ ಹಿರಿಯರು ಹೇಳ್ತಿರ್ತಾರೆ, ಆಲದ ಮರ ಬಿತ್ತಪ್ಪ ಅಂತ